ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಟೈಟಲು ತಮ್ಮನೆಲ್ಲ ನೋಡಿ ಗೊತ್ತಾಗಿರುತ್ತೆ ಗುರು. ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ. ಇವತ್ತು ತುಂಬ ಖುಷಿ ಆಯಿತು, ಅದಕ್ಕೆ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಈ ಕ್ರಿಕೆಟಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಬಟ್ ಆದರೂ ನನಗೆ ಗೊತ್ತಿರೋಷ್ಟು ಮಾಹಿತಿನ ಹೇಳ್ತಾ ಮಾತಾಡ್ತಾ ಇದ್ದೀನಿ. ಹೊಡೆಸ್ಕೊಂಡ್ರು ಆದರೂ ಗೆದ್ದರು. ಹೌದಲ್ಲ? ಹೌದು, ಅದೇ ಥರ ಆಯಿತು. ಏನು ಹೊಡೆದ್ರು ಗುರು. ಅವರು ಕೂಡ ಚೇಸ್ ಮಾಡಿದೆ, ಟೈಮ್ ಪಾಸಲ್ಲೇ ಆಟ ಆಡ್ಕೊತ ಮಸ್ತಾಗಿ ಹೊಡೆದ್ರು CSKದವರು. ಆದರೂ ಫೈನಲಲ್ಲಿ ಏನೋ ಗುರು ಪೂರ್ತಿ ಎಲ್ಲರೂ ಯಾವ ಥರ ಆಗಿದ್ರಂತೆ, ಹೋಯ್ತು ಗುರು ಮ್ಯಾಚು CSKಗೆ ಅಂದ್ಕೊಂಡಿದ್ರಿ. ಹೌದಲ್ಲ? ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಎಲ್ಲರೂ ಹೋಯ್ತು ಗುರು ಮ್ಯಾಚು CSKಗೆ ಅನ್ನೋ ಟೈಮಲ್ಲಿ ಬಂದ್ರಲ್ಲ ಎಷ್ಟು ದಯಾಳು. ಏನು ಆಡಿದ್ರು ಗುರು ಆ ದಯಾಳು, ಆಡಿಸಿದ್ರು ಗುರು ಆ ದಯಾಳು. ಅವರಿಂದ ನನಗೆ ಗೊತ್ತಿರ್ಬೋದು, ಆಲ್ರೆಡಿ ನೋಡಿದ್ರೆ ಗೊತ್ತಿರುತ್ತೆ. ಲಾಸ್ಟ್ ಸೀಸನ್ ಸೇಮ್ ಸೀನ್ ಆಗಿತ್ತು. ಸೊ ಅದೇ ಥರ ಈ ಸೀಸನು ಸೇಮ್ ಸೀನ್ ಆಯಿತು. RCB ಕೂಡ ಗೆದ್ದಿತು, ಖುಷಿ ಕೂಡ ಆಯಿತು. ಮಸ್ತಾಗಿ ಹೊಡೆದ್ರು ಗುರು. ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಬಿಟ್ಟರು, ತುಂಬ ಡಿಸಪಾಯಿಂಟ್ ಆಗಿದ್ರು. ಅವ್ರು ಅಂದ್ಕೊಂಡಿದ್ರು ಮ್ಯಾಚ್ ಸೋಲುತ್ತೆ ಅಂತ. ಯಾಕಂದ್ರೆ ನಾವು ಕೂಡ ಅದೇ ಅಂದ್ಕೊಂಡಿದ್ವಿ. ಯಾಕಂದರೆ ಆ ಥರ ಪರ್ಸ್ಪೆಕ್ಟಿವ್ ಇತ್ತು ಮ್ಯಾಚ್ದು, ಸೋಲೋ ಥರ ಆಗಿತ್ತು ಸೀನು. ಬಟ್ ಆದರೂ ಕೂಡ ಯಶ್ ದಯಾಳ್ ಅವ್ರು ಬಂದರು, ಪೂರ್ತಿ ಮ್ಯಾಚನ್ನು ಟರ್ನ್ ಓವರ್ ಮಾಡಿಬಿಟ್ರು ಮಸ್ತಾಗಿ. ಅವರು ಮತ್ತು ಅವ್ರು ಯಾರು ಹೊಸ್ದಾಗಿ ಬಂದ್ರಲ್ಲ, ಅವ್ರ ಹೆಸರು ನನಗೆ ಗೊತ್ತಿಲ್ಲ, CSKದವರು. ಅವರು ಹೊಡೆದ್ರಲ್ಲ ಮಸ್ತಾಗಿ ಸಿಕ್ಸ್ ಹೊಡೆದ್ರು. 3 ಬಾಲಿಗೆ, ಅದರಲ್ಲೂ ಅದು ನೋ ಬಾಲ್ಗೆ 6 ಹೊಡೆದ್ಬಿಟ್ರು. 3 ಬಾಲಿಗೆ 16 ರನ್ ಬಿತ್ತು ಬೂಚ್ ಅಂದ್ಕೊಂಡಿದ್ದೆ, ಆದರೂ ಗೆದ್ದು ಮಸ್ತ್ ನಂಗೆ. ಸೊ ಫುಲ್ ಖುಷಿ ಆಯಿತು. ಅಷ್ಟೇ ಗುರು, ಹೇಳ್ಬೇಕನ್ನಿಸ್ತು, ಹೇಳಿದೆ. ಯಶ್ ದಯಾಳ್ ಅವ್ರು ಬಂದು ಪೂರ್ತಿ ಮ್ಯಾಚನ್ನು ಟರ್ನ್ ಓವರ್ ಮಾಡಿದ್ರು. ಧೋನಿಯವರು ಪೂರ್ತಿ ಡಿಸಪಾಯಿಂಟ್ ಆದರು. ನೋಡ್ತಾ ಕುಂತಿದ್ದೆ ನಾನು ಮ್ಯಾಚನ್ನ. ಅಪರೂಪಕ್ಕೆ ನಮ್ಮ ಬ್ರದರ್ ಅವ್ರು ನೋಡ್ತಾ ಇದ್ದರು. ಸೊ ನೋಡಿದೆ, ಮಸ್ತಾಗಿ CSK ಗೆದ್ದು, ಸಾರಿ RCB ಗೆದ್ದು. ಸೊ ಇಷ್ಟೇ ಸ್ನೇಹಿತರೆ, ಹೇಳ್ಬೇಕನ್ನಿಸ್ತಾ ಹೇಳಿದೆ. ಜೈ RCB, ಬಾಯ್.